ಸೆಲೆಬ್ರಿಟಿಗಳು ಮದುವೆ ಆಗೋದು ಬೇಗ, ಡಿವೋರ್ಸ್ ಆಗೋದು ಬೇಗ. ಅದು ಯಾವಾಗ ಪ್ರೀತಿಸ್ತಾರೋ, ಅದು ಯಾವಾಗ ಡಿವೋರ್ಸ್ ಮಾಡ್ಕೊಳ್ತಾರೋ ಅರ್ಥವೇ ಆಗಲ್ಲ. ಅದರಲ್ಲೂ ಸೀರಿಯಲಲ್ಲೇ ನಟಿಸುವಂಥ ನಟ ನಟಿಯರು ಅಲ್ಲಲ್ಲೇ ಪ್ರೀತಿ ಮಾಡ್ಕೊಬಿಡ್ತಾರೆ, ಅಲ್ಲಲ್ಲೇ ಮದುವೆನೂ ಆಗ್ತಾರೆ. ಆದರೆ ಬಹುದಿನಗಳಾದಮೇಲೆ ಇಬ್ಬರು ನೀನೊಂದು ತೀರ ನಾನೊಂದು ತೀರ ಅಂತ ಆಗ್ಬಿಡ್ತಾರೆ. ಸದ್ಯ ಇಲ್ಲೊಂದು ಜೋಡಿ ಕಥೆನೂ ಕೂಡ ಅದೇ ಆಗಿದೆ. ಇವರ ಡಿವೋರ್ಸ್ ವಿಚಾರ ಇದೀಗ ಸಿಕ್ಕಾಬಟ್ಟೆ ವೈರಲ್ ಆಗ್ತಾ ಇದೆ. ಕುಲವಧು ಸೀರಿಯಲ್ ನಿಮಗೆಲ್ಲ ಗೊತ್ತೇ ಇದೆ. ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇತ್ತು ಕುಲವಧು ಸೀರಿಯಲ್. ಇದು ಸಿಕ್ಕಾಬಟ್ಟೆ ವರ್ಷಗಳ ಕಾಲ ಪ್ರಸಾರವಾಗಿದ್ದಂಥ ಸೀರಿಯಲ್. ಈ ಸೀರಿಯಲನ್ನು ಅನೇಕ ಮಂದಿ ನೋಡ್ತಾ ಇದ್ರು. ಅಲ್ಲಿ ನಟಿಸ್ತಾ ಇದ್ದಿದ್ದು ಧನ್ಯ ಇತ್ತೀಚೆಗೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಸುದ್ದಿ ಮಾಡ್ತಾ ಇದ್ದಾರೆ. ನಟಿಯಾಗಿದ್ರು ಕೂಡ ಅವರು ಮೇಕಪ್ ಆರ್ಟಿಸ್ಟ್ ಕೂಡ ಆಗಿದ್ದಾರೆ. ಮೇಕಪ್ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾರೆ. ಅವರದ್ದೇ ಕ್ಲಾಸ್ ಇದೆ. ನಟಿಯಾಗಿ ಅವಕಾಶ ಇಲ್ಲದೆ ಇದ್ದಾಗ ಮೇಕಪ್ ಕೋರ್ಸನ್ನು ಮಾಡಿ ಸ್ವಂತ ಕಾಲ ಮೇಲೆ ತಾನು ನಿಲ್ಲಬೇಕು ಅನ್ನುವಂಥ ಪ್ರಯತ್ನವನ್ನು ಪಟ್ಟಂಥ ನಟಿ ಅಂತಾನು ಫೇಮಸ್ ಆಗಿದ್ರು. ಇದೇ ಧನ್ಯ ಅವರು ಸಿನಿಮಾ ರಂಗದಲ್ಲೇ ಇರುವಂತಹ ಹುಡುಗನನ್ನು ಪ್ರೀತಿಸಿ ಮದುವೆ ಆಗಿದ್ರು. ಹೌದು, ಎಲ್ರಿಗೂ ಗೊತ್ತಿರೋ ಹಾಗೇನೆ ಕುಲವಧು ಧಾರಾವಾಹಿ ಖ್ಯಾತಿಯ ನಟಿ ಧನ್ಯ ದೀಪಿಕಾ ಕನ್ನಡ ಕಿರುತೆರೆ ವೀಕ್ಷಕರಿಗೆ ಚಿರಪರಿಚಿತ ಹೆಸರು. ಕನ್ನಡ ಮಾತ್ರ ಅಲ್ಲದೆ ತೆಲುಗು ಧಾರಾವಾಹಿಯಲ್ಲೂ ಕೂಡ ಅವರು ನಟಿಸಿದ್ದಾರೆ. ನಟಿಯಾಗಿ ಮಾತ್ರವಲ್ಲದೆ ಧನ್ಯ ಈಗ ಮೇಕಪ್ ಆರ್ಟಿಸ್ಟ್ ಆಗಿ ಕೂಡ ಗುರುತಿಸಿಕೊಂಡಿದ್ದಾರೆ. 7 ವರ್ಷಗಳ ಹಿಂದೆ ನಟ ಆಕರ್ಷ್ ಜೊತೆ ಅವರು ಹಸೆಮಣೆಗೇರಿದ್ರು. ಆದರೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ, ಫೋಟೋಗಳು ಹಾಕ್ತಾ ಇರಲಿಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ಅವರಿಗೆ ಅನೇಕ ಮಂದಿ ಪ್ರಶ್ನಿಸ್ತಾ ಇದ್ರು, ಯಾಕೆ ನೀವು ಗಂಡ ಹೆಂಡತಿ ಫೋಟೋ ಹಾಕ್ತಾ ಇಲ್ಲ, ನೀವು ಒಟ್ಟಿಗೆ ಇಲ್ವಾ, ಡಿವೋರ್ಸ್ ಆಗಿದೆಯಾ, ಏನಾಗಿದೆ ಅಂತ. ಹಾಗೆ ನೋಡಬೇಕು ಅಂತ ಅಂದರೆ ಆಕರ್ಷ್ ಕೂಡ ನಟನೆ, ಅವ್ರಿಗೂ ಕೂಡ ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದೆ. ಹೀಗಿರಬೇಕಾದ್ರೆ ಇಬ್ಬರು ಪ್ರೀತಿಸಿ ಮದುವೆ ಆಗಿದ್ರು. ಹೌದು, ಮೂಲತಃ ನೃತ್ಯಗಾರ್ತಿಯಾಗಿದ್ದ ದೀಪಿಕಾ ಸ್ನೇಹಿತರ ಒತ್ತಾಯದ ಮೇರೆಗೆ ಧಾರಾವಾಹಿಗೆ ಆಡಿಷನ್ ಕೊಟ್ಟು ಆಯ್ಕೆ ಆಗಿದ್ರು. ಕುಲವಧು ಧಾರಾವಾಹಿಯ ಧನ್ಯ ಪಾತ್ರ ಆಕೆಯ ಒಳ್ಳೆಯ ಹೆಸರನ್ನ ತಂದುಕೊಟ್ಟಿತ್ತು. ಬಳಿಕ ಆ ಹೆಸರನ್ನು ತಮ್ಮ ಹೆಸರಿನ ಜೊತೆ ಸೇರಿಸಿಕೊಂಡ್ರು. ಜೀವನದಲ್ಲಿ ಎಲ್ಲವೂ ಬಂದಂತೆ ಇದೀಗ ಅವರು ಪ್ರತಿಯೊಂದನ್ನು ಸ್ವೀಕರಿಸಬೇಕು ಅಂತ ಹೇಳಿದ್ದಾರೆ. ಇತ್ತೀಚೆಗೆ ಧನ್ಯ ಅವರು ಕೇವಲ ಮೇಕಪ್ ಆರ್ಟಿಸ್ಟ್ ಅಥವಾ ನಟಿಯಾಗಿ ಉಳಿದೇನೆ ದೀಪಿಕಾ ಅವರು ಹೆಚ್ಚಾಗಿ ಸುದ್ದಿ ಆಗ್ತಾ ಇದ್ದಿದ್ದು ಆಧ್ಯಾತ್ಮಕದ ಬಗ್ಗೆ ಒಲವು ತೋರಿಸ್ತಾ ಇದ್ದಾರೆ ಅಂತ. ಹೌದು, ಆಧ್ಯಾತ್ಮದ ಬಗ್ಗೆ ಹೆಚ್ಚಿನ ರೀತಿಯಾದಂಥ ಒಲವು ತೋರಿಸ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರನ್ನ ಒಂದು ಯೂಟ್ಯೂಬ್ ಚಾನಲ್ ಇಂಟರ್ವ್ಯೂಗೆ ಅಂತ ಕರೆದಿತ್ತು. ಇಲ್ಲಿ ಅವರು ಮುಕ್ತವಾಗಿ ಮಾತನಾಡಿದ್ದಾರೆ. ಪ್ರಮುಖವಾಗಿ ಡಿವೋರ್ಸ್ ವಿಚಾರವನ್ನು ಮಾತಾಡಿದ್ದಾರೆ. ಇದು ಅವರ ಡಿವೋರ್ಸ್ ಆಗಿದೆ ಅನ್ನೋದಕ್ಕೆ ಪುಷ್ಟಿ ನೀಡುವಂತೆ ಈಗ ಸಿಕ್ಕಾಪಟ್ಟೆ ಸುದ್ದಿ ಆಗ್ತಾ ಇದೆ. ಪ್ರೀತಿಸಿ ಮದುವೆ ಆಗಿ ಡಿವೋರ್ಸ್ ಯಾಕೆ ಕೊಟ್ರಿ ಅಂತ ತುಂಬಾ ಜನ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಅಸಲಿ ಮ್ಯಾಟರ್ ಬೇರೆನೇ ಇದೆ. ದೀಪಿಕಾ ಮತ್ತು ಆಕರ್ಷ್ ಪ್ರೀತಿಸಿದ್ದು ಹೌದು, ಮನೆಯಲ್ಲಿ ಒಪ್ಪಿಸಿ ಮದುವೆ ಆಗಿದ್ದು ಹೌದು. ಇಬ್ರು ಒಂದೇ ಇಂಡಸ್ಟ್ರಿಯವರಾಗಿರೋದ್ರಿಂದ ಮನೆಯಲ್ಲೂ ಕೂಡ ಒಪ್ಪಿಗೆ ಕೊಟ್ಟರು. ಒಬ್ರ ಬಗ್ಗೆ ಒಬ್ರಿಗೆ ಚೆನ್ನಾಗಿ ಗೊತ್ತೇ ಇರುತ್ತೆ ಅಂತಾನೆ ಮದುವೆ ಆಗೋದಕ್ಕೆ ಅವಕಾಶ ಕೊಟ್ಟರು. ಆಕರ್ಷ್ ಇದೀಗ ಹೆಚ್ಚಿನ ಸೀರಿಯಲ್ಗಳಲ್ಲಿ ಇಲ್ಲ, ಆದರೆ ಅವರು ಬೇರೆ ಬೇರೆ ಈವೆಂಟ್ಸ್ಗಳು, ಬೇರೆ ಬೇರೆ ಕಾರ್ಯಕ್ರಮಗಳು, ಕ್ರಿಕೆಟು ಈ ಥರ ಬ್ಯುಸಿ ಆಗಿದ್ದಾರೆ. ಬೇರೆ ಬೇರೆ ದೇಶಗಳಿಗೆ ಸುತ್ತಾಡಿಕೊಂಡು ಅವರದ್ದೇ ಕೆರಿಯರನ್ನು ಬಿಲ್ಡ್ ಮಾಡ್ತಾ ಇದ್ದಾರೆ. ಇತ್ತ ಧನ್ಯ ತಮಗೆ ಅವಕಾಶ ಇರಲಿ ಬಿಡಲಿ ಮೇಕಪ್ ಆರ್ಟಿಸ್ಟ್ ಆಗಿರೋದ್ರಿಂದ ಅವರು ದುಡಿಯೋದಕ್ಕೇನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಏನು ಅಂತಂದರೆ 7 ವರ್ಷಗಳ ಹಿಂದೆ ಮದುವೆ ಆಗಿರೋ ಈ ಜೋಡಿಗೆ ಮಕ್ಕಳು ಆಗಿಲ್ಲ. ಅದಲ್ಲದೆ ಗಂಡ ಹೆಂಡತಿ ಇಬ್ಬರು ಇತ್ತೀಚೆಗೆ ಯಾವುದೇ ಪೋಸ್ಟ್ಗಳನ್ನು ಮಾಡಿಲ್ಲ. 2020 ಇಲ್ಲಿವರೆಗೂ ಫ್ರೆಂಡ್ ಆಗಿದ್ದವರು ಮದುವೆ ಆದ ನಂತರ 2020 ನಂತರ ಯಾವುದೇ ಒಂದು ಫೋಟೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡೇ ಇಲ್ಲ. ಅವರ ಇನ್ಸ್ಟಾಗ್ರಾಮ್ ಅನ್ನು ನೋಡಿದಾಗ ಒಂದೇ ಒಂದು ಫೋಟೋ ಇಲ್ಲ ಅನ್ನೋದನ್ನು ತುಂಬ ಜನ ಕಮೆಂಟ್ ಮಾಡಿದ್ದಾರೆ. ಆಕರ್ಷ್ ಅವರ ಅಕೌಂಟಲ್ಲಿ ಒಂದು 4-5 ಫೋಟೋ ಇದ್ದರೆ ಆ ಫೋಟೋಗಳಿಗೂ ಹೋಗಿ ನೀವು ಯಾಕೆ ಹೆಂಡತಿ ಜೊತೆ ಫೋಟೋ ಹಾಕಿದ್ದೀರಾ, ಅವ್ರು ಯಾಕೆ ನಿಮ್ಮ ಫೋಟೋ ಹಾಕಲ್ಲ, ತುಂಬ ದಿನಗಳಿಂದ ಗಂಡ ಹೆಂಡತಿ ಫೋಟೋನೇ ಹಾಕಿಲ್ಲ ಯಾಕೆ ಅಂತೆಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಅದೇ ದೀಪಿಕಾ ಇತ್ತೀಚೆಗೆ ಡಿವೋರ್ಸ್ ಕೊಡೋದು ಕೆಟ್ಟದ್ದಲ್ಲ, ಅದಕ್ಕೇನೋ ಕಾರಣ ಇರುತ್ತೆ ಅಂತ ಹೇಳಿರೋದು ಸಿಕ್ಕಾಬಟ್ಟೆ ವೈರಲ್ ಆಗಿದೆ. ಹೌದು, ನಮ್ಮ ಜೀವನದಲ್ಲಿ ಯಾರು ಬರಬೇಕು, ಯಾರು ಇರಬೇಕು, ಯಾರು ಹೋಗಬೇಕು ಎನ್ನುವುದು ಮೊದಲ ನಿಶ್ಚಯವಾಗಿರುತ್ತೆ ಅಂತ ಧನ್ಯ ದೀಪಿಕಾ ಹೇಳಿದ್ದಾರೆ. ಎಲ್ಲದಕ್ಕೂ ತಲೆ ಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ಸರಿಯಾದ ಸಮಯಕ್ಕೆ ತಪ್ಪಾದ ಜಾಗದಿಂದ ಹೊರಗೆ ಬರುವುದು ಕೂಡ ಆಶೀರ್ವಾದವೇ ಆಗಿರುತ್ತೆ. ಡಿವೋರ್ಸ್ ಕೂಡ ಅಷ್ಟೇ. ಮದುವೆ ಜೀವನ ಅನ್ನೋದು ನಿಮಗೆ ಅಲ್ಲಿಗೆ ಕೊನೆ ಅನ್ಸುತ್ತೆ. ಅದು ಬಿಟ್ಟು ಹಂಗಾಯ್ತು ಹಿಂಗಾಯ್ತು ಅಂತ ತಲೆ ಕೆಡಿಸ್ಕೊಳ್ಬಾರ್ದು. ನಿಮ್ಮದು ಎನ್ನುವುದು ನಿಮ್ಮ ಬಾಳಿಗೆ ಬಂದೇ ಬರುತ್ತೆ. ಹೋದ್ರೆ ಹೋಗ್ಲಿ ಬಿಡಿ. ಒಬ್ಬ ವ್ಯಕ್ತಿ ಬಿಟ್ಟು ಹೋದ ಮಾತ್ರಕ್ಕೆ ಸೂಸೈಡ್ ಮಾಡ್ಕೊಳ್ಳೋದಲ್ಲ. ನೀವು ಹುಟ್ಟಿದ್ದೇಕೆ, ಏನ್ ಸಾಧನೆ ಮಾಡಬೇಕು ಅದನ್ನ ಮಾಡಿ. ಮದುವೆ ಸಂಸಾರ ಇಷ್ಟೇ ಜೀವನ ಅಲ್ಲ ಅಂತ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ತಮ್ಮ ಮೈಂಡ್ ಸೆಟ್ ಬದಲಿಸಿಕೊಂಡ್ರೆ ಸಮಾಜ ಬದಲಾಗುತ್ತೆ. ಎಷ್ಟು ಜನ ಒಲ್ಲದ ರಿಲೇಶನ್ಶಿಪ್ನಲ್ಲಿ ಇರ್ತಾರೆ. ನಿರ್ಧಾರ ತೆಗೆದುಕೊಳ್ಳೋದು ಅವರ ನಿರ್ಧಾರ, ಅದಕ್ಕೂ ಸಮಾಜಕ್ಕೂ ಸಂಬಂಧ ಇಲ್ಲ ಅಂತ ದೀಪಿಕಾ ತಿಳಿಸಿದ್ದಾರೆ. ಸೊ ಈ ವಿಚಾರ ಇದೀಗ
ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಧನ್ಯ ಅವರು ಡಿವೋರ್ಸ್ ಕೊಟ್ಟಿದ್ದಾರೆ, ಅದಕ್ಕೆ ಡಿವೋರ್ಸ್ ಬಗ್ಗೆ ಹೀಗೆಲ್ಲ ಮಾತಾಡಿದ್ದಾರೆ. ಗಂಡ ಹೆಂಡತಿ ದೂರ ಇದ್ದಾರೆ, ಅದಕ್ಕೆ ಇವರಿಗೆ ಮಕ್ಕಳು ಕೂಡ ಆಗಿಲ್ಲ. ಓಕೆ ಫೈನ್, ಇವ್ರಿಗೆ ಡಿವೋರ್ಸ್ ಕೊಡಬೇಕು ಅಂದರೆ ಡಿವೋರ್ಸ್ ಕೊಡಲಿ, ಅದನ್ನು ಹೊರತುಪಡಿಸಿ ಎಲ್ರಿಗೂ ಡಿವೋರ್ಸ್ ಕೊಡಿ ಅನ್ನೋ ಥರ ಯಾಕೆ ಇವರು ಪ್ರಮೋಟ್ ಮಾಡ್ತಾ ಇದ್ದಾರೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಏನಂದರೆ ನಮ್ಮ ಜನತೆ ತಪ್ಪು, ಅವ್ರ ಗಂಡ ಹೆಂಡತಿ ಚೆನ್ನಾಗೇ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋ ಹಾಕಿಲ್ಲ ಅನ್ನುವಂಥ ಕಾರಣಕ್ಕೆ ಡಿವೋರ್ಸ್ ಆಯಿತು ಅಂದ್ಕೊಳ್ಳೋದು ತಪ್ಪು, ಅಥವಾ ಡಿವೋರ್ಸ್ ಬಗ್ಗೆ ಮಾತಾಡಿದ್ರು ಮುಕ್ತವಾಗಿ ಅನ್ನೋ ಕಾರಣಕ್ಕೆ ಡಿವೋರ್ಸ್ ಆಯಿತು ಅಂತ ಅನ್ಕೊಳ್ಳೋದು ತಪ್ಪು. ಧನ್ಯ ಮತ್ತು ಆಕರ್ಷ್ ಈಗಲೂ ಕೂಡ ಜೊತೆಗಿದ್ದಾರೆ, ಗಂಡ ಹೆಂಡತಿಯಾಗೇ ಇದ್ದಾರೆ. ಒಬ್ಬರ ಸಪೋರ್ಟ್ ಆಗಿ ಇನ್ನೊಬ್ರು ಇದ್ದಾರೆ, ಒಬ್ಬರ ಏಳಿಗೆಗೆ ಇನ್ನೊಬ್ರು ಸಪೋರ್ಟಿವ್ ಆಗಿದ್ದಾರೆ. ಎಲ್ಲವನ್ನೂ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಕಕ್ಕಬೇಕು ಅಂತ ಏನಿಲ್ಲ. ಗಂಡ ಹೆಂಡತಿ ಪ್ರೈವಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚೆನ್ನಾಗಿದ್ರೆ ಮಾತ್ರ ಮನೇಲಿ ಚೆನ್ನಾಗಿದ್ದಾರೆ ಅಂತಲ್ಲ. ಎಷ್ಟೋ ಗಂಡ ಹೆಂಡತಿ ಸೋಷಿಯಲ್ ಮೀಡಿಯಾದಲ್ಲಿ ಮಾತ್ರ ಚೆನ್ನಾಗಿರ್ತಾರೆ, ಮನೆಯಲ್ಲಿ ಎಲ್ಲವೂ ಹಳಸೋಗಿರುತ್ತೆ. ಇವ್ರದ್ದೊಂದು ಸ್ವಲ್ಪ ಉಲ್ಟಾ, ಸೆಲೆಬ್ರಿಟಿ ಆಗಿದ್ರು ಕೂಡ ಪ್ರೈವಸಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ಜನ ಇವ್ರಿಗೆ ಡಿವೋರ್ಸ್ ಆಗಿದೆ ಮತ್ತೊಂದು ಅಂತ ಕತೆ ಕಟ್ತಾ ಇದ್ದಾರೆ. ಆದರೆ ಇವರಿಬ್ರು ಚೆನ್ನಾಗೇ ಇದ್ದಾರೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದು, ನಿಮಗೂ ಕೂಡ ರಾಂಗ್ ಇನ್ಫಾರ್ಮೇಷನ್ ಸಿಕ್ಕಿತ್ತಾ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆಯನ್ನು ತಿಳಿಸಬಹುದು.